ಮಗಳು ನಾ ಒಂದೇ ಒಂದು ಕಾರಣಕ್ಕೆ ನಾನೇನು ಮಾಡದೆ ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ನಿನ್ನ ಮನೆ ಹಾಳು ಬುದ್ಧಿಗೆ ಇಷ್ಟೊತ್ತಿಗಾಗ್ಲೇ ನಿನ್ನ ಕೊಂದಾಕ್ಬಿಡ್ತಿದ್ದೆ. ಈಗೇನು ನೀನ್ ಪ್ರಿಯಾ ಇರೋ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತೀಯಾ ಇಲ್ವಾ? ನೋಡು, ತುಂಬಾ ಕಷ್ಟಪಟ್ಟು ಕೋಪನ ತಡ್ಕೊಂಡಿದ್ದೀನಿ. ನನ್ನನ್ನು ರೇಗಿಸಿದ್ರೆ ಕಪಾಳಕ್ಕೆ 4 ಬಾರಿಸ್ತೀನಿ. ಇರ್ಲಿ ಬಿಡು, ನೀನ್ ಹೇಳಿಲ್ಲ ಅಂದ್ರೆ ನಾನು ಕಂಡಿಡಿಯೋದಿಲ್ವಾ? ಕಂಡಿಡಿತೀನಿ. ಅವಳು ಎಲ್ಲಿದ್ದಾಳೆ ಅಂತ ನಾನೇ ಕಂಡಿಡಿತೀನಿ. ಅಪ್ಪ, ಮೊದ್ಲೇ ತಲೆ ಕೆಟ್ಟೋಗಿದೆ. ಆಗಾಗ ಬಂದು ನನ್ನ ತಲೆ ಕೆಡಿಸ್ತಾಳೆ. ಅವಳ ಅನ್ಯಾಯಕ್ಕೆ ಕೊನೆನೇ ಇಲ್ವಾ? ಅದನ್ನ ಕೊನೆ ಮಾಡೋದಕ್ಕೆ ತಾನೇ ನಾನು ಹಗಲು ರಾತ್ರಿ ಒದ್ದಾಡ್ತಿರೋದು. ಅಶ್ವಿನ್, ನಾನು ನಿನ್ಗೆ ಫುಡ್ ಸ್ಯಾಂಪಲ್ ನ ಲ್ಯಾಬ್ ಕೊಟ್ಟು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿದ್ನಲ್ಲ, ಮಾಡ್ಸಿದ್ಯಾ? ಕೊಟ್ಟಿದ್ದೀನಿ ಪೂಜಾ, ಅವರು ಇನ್ನೊಂದ್ 2 ದಿನ ಆಗಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಡಿಲೇ ಆಗ್ತದೆ. ದೇವ್ರೆ, ಮೀರಾ, ನಿನ್ ದಮ್ಮಯ್ಯ ಅಂತೀನಿ, ಏನು ಮಾಡ್ಕೋಬೇಡುವೆ. ನನ್ ಯಾರ ಮಾತನ್ನು ಕೇಳೋದಿಲ್ಲ. ಹಸೆ ಮನೆ ಏರಣ ಅಂತಿದ್ದೆ. ಈಗ ನೀನೆ ನಿನ್ ಕೈಯಾರೆ ನನ್ನ ಸ್ಮಶಾನ ಕಳಿಸ್ತಿದ್ಯಾ? ಅಯ್ಯೋ, ಆಯ್ತು, ಸಾಯ್ತೀನಿ ಬಿಡು. ಅಯ್ಯೋ, ನಿನ್ ದಮ್ಮಯ್ಯ ಅಂತೀನಿ, ನಾನ್ ನಿನ್ ಮದ್ವೆ ಗಡ್ಡ ಬರಲ್ಲ, ಬಾರೆ. ಮೀರಾ, ನಿಮ್ಮಮ್ಮ ಅಷ್ಟೊಂದು ಹೇಳ್ತಿದ್ದಾಳೆ ತಾನೆ, ಮತ್ತ್ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಪ್ಲೀಸ್ ಬಾಗಿಲು ತೆಗಿ. ಇಲ್ಲ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನೀವೆಲ್ಲ ನಿಮ್ಗೆ ಹೇಗ್ ಬೇಕೋ ಹಾಗೆ ಟರ್ನ್ ಆಗ್ತೀರಾ.